ಹಾಯ್ ಫ್ರೆಂಡ್ಸ್, ಭಾರತ ಕ್ರಿಕೆಟ್ ಇತಿಹಾಸದಲ್ಲಿ ಹಲವು ಲೆಜೆಂಡ್ಗಳನ್ನು ಕಂಡಿದೆ. ಆದರೆ ಕೆಲವರು ಎಲೆಮರೆ ಕಾಯಿಗಳಂತೆ ತಾಕತ್ತಿದ್ರೂ ಸೈಡ್ಲೈನ್ ಆದವರು ಇದ್ದಾರೆ. ಅಂಥವರ ಲಿಸ್ಟ್ನಲ್ಲಿ ಬರ್ತಾರೆ ಟೀಮ್ ಇಂಡಿಯಾ ಹಾಲಿ ಕೋಚ್ ಗೌತಮ್ ಗಂಭೀರ್. ಈ ಮನುಷ್ಯ ಇಲ್ಲದೆ ಇದ್ದಿದ್ರೆ 2007ರಲ್ಲಿ ಧೋನಿ T20 ವಿಶ್ವಕಪ್ ಎತ್ತಿ ಹಿಡಿಯಲು ಆಗ್ತಿರ್ಲಿಲ್ಲ. 2011ರ ವಿಶ್ವಕಪ್ನಲ್ಲೂ ಟೂರ್ನಿಯುದ್ದಕ್ಕೂ ಸೇನಾನಿ ರೀತಿ ಹೋರಾಡಿದ ಆಟಗಾರ ಈ ಗೌತಮ್ ಗಂಭೀರ್. ಹಾಗಾದ್ರೆ ಈ ಗೌತಮ್ ಗಂಭೀರ್ ಜೀವನದ ಕತೆ ಗೊತ್ತಾ? ಸೈನಿಕನಾಗೋ ಕನಸು ಕಂಡಿದ್ದ ಗೌತಮ್ ಕ್ರಿಕೆಟರ್ ಆಗಿದ್ದು ಹೇಗೆ? ಗೌತಮ್ ಗಂಭೀರ್ ಕುಟುಂಬ ಹೇಗಿದೆ? ಧೋನಿ, ಕೊಹ್ಲಿ ಜೊತೆ ಕಿರಿಕ್ ಮಾಡ್ಕೊಂಡಿದ್ದೇ ಮುಳ್ಳಾಯ್ತಾ? ಕ್ರಿಕೆಟ್ ಲೋಕದಲ್ಲಿ ಮಾಡಿದ ಸಾಧನೆ ಏನು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಬಾಲ್ಯದಲ್ಲೇ ಇತ್ತು ಕ್ರಿಕೆಟರ್ ಆಗೋ ಕನಸು. ಗೌತಮ್ ಗಂಭೀರ್ 1981ರ ಅಕ್ಟೋಬರ್ 14ರಂದು ದೆಹಲಿಯಲ್ಲಿ ಜನಿಸಿದ್ರು. ತಂದೆ ದೀಪಕ್ ಗಂಭೀರ್ ಟೆಕ್ಸ್ಟೈಲ್ ಬಿಸ್ನೆಸ್ ಹೊಂದಿದ್ರು. ತಾಯಿ ಸೀಮಾ ಗಂಭೀರ್ ಹೌಸ್ ವೈಫ್ ಆಗಿದ್ರು. ಗೌತಮ್ ಗಂಭೀರ್ಗೆ ಚಿಕ್ಕಂದಿನಿಂದಲೇ ಕ್ರಿಕೆಟ್ ಅಂದರೆ ತುಂಬ ಇಷ್ಟ. ಮಾವ ಪವನ್ ಗುಲಾಟಿ ಗಂಭೀರ್ರ ಕ್ರಿಕೆಟ್ ಆಟಕ್ಕೆ ದೊಡ್ಡ ಮಟ್ಟದ ಕೊಡುಗೆ ನೀಡಿದ್ರು. ಮಾವನ್ ಜೊತೆ ಸೇರ್ಕೊಂಡು ಗಂಭೀರ್ ಹಗಲು ರಾತ್ರಿ ಅನ್ನದೇ ಕ್ರಿಕೆಟ್ ಆಡ್ತಿದ್ರು. ಗಂಭೀರ್ ಸ್ಕೂಲ್ಗೆ ಹೋದ್ರೂ ಕ್ರಿಕೆಟ್ ಬಗ್ಗೆನೇ ಯೋಚಿಸ್ತಾ ಇರ್ತಿದ್ರು. ಓದಿನಲ್ಲಿ ಅವರೇಜ್ ಸ್ಟೂಡೆಂಟ್ ಆಗಿದ್ರು. ಇವೆಲ್ಲವನ್ನು ಗಮನಿಸಿದ ಮಾವ ಪವನ್ ಗುಲಾಟಿ ಗಂಭೀರ್ರನ್ನ 10ನೇ ವರ್ಷಕ್ಕೇನೆ ಕ್ರಿಕೆಟ್ ಅಕಾಡೆಮಿಗೆ ಸೇರಿಸಿದ್ರು. ಅಲ್ಲಿಂದ ಗೌತಮ್ ಗಂಭೀರ್ ಜೀವನದ ದಿಕ್ಕೇ ಬದಲಾಗಿ ಹೋಯ್ತು. PUC ಟೈಮಲ್ಲಿ ಎಲ್ಲ ಮಕ್ಕಳು ಓದೋ ಟೆನ್ಷನ್ನಲ್ಲಿದ್ದರೆ ಗಂಭೀರ್ ರಣಜಿ ಕ್ರಿಕೆಟ್ನಲ್ಲಿ ಬ್ಯುಸಿ ಆಗಿರ್ತಿದ್ರು. ಕೊನೆಗೂ ಗಂಭೀರ್ ಹಿಂದೂ ಕಾಲೇಜಿನಿಂದ ಪದವಿ ಶಿಕ್ಷಣ ಪಡ್ಕೊಂಡ್ರು. 2000ನೇ ಇಸವಿಯಲ್ಲಿ ಗೌತಮ್ ಗಂಭೀರ್ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿ ಸೇರ್ಕೊಂಡ್ರು. 2003ರಲ್ಲಿ ಟೀಮ್ ಇಂಡಿಯಾಗೆ ಎಂಟ್ರಿ. ದೆಹಲಿ ತಂಡದಲ್ಲಿ ಫಸ್ಟ್ ಕ್ಲಾಸ್ ಕ್ರಿಕೆಟ್ ಆಡ್ತಿದ್ದ ಗಂಭೀರ್ ಸೆಲೆಕ್ಟರ್ಸ್ಗಳ ಗಮನ ಸೆಳೆದಿದ್ರು. ಒಳ್ಳೆಯ ಪ್ರದರ್ಶನಕ್ಕೆ ಗಂಭೀರ್ಗೆ ಶೀಘ್ರದಲ್ಲೇ ಫಲ ಕೂಡ ಸಿಕ್ತು. 2003ರಲ್ಲಿ ಬಾಂಗ್ಲಾದೇಶ ವಿರುದ್ಧದ ಏಕದಿನ ಸರಣಿಗೆ ಸೆಲೆಕ್ಟ್ ಆದ್ರು. ಗೌತಮ್ ಈ ಅವಕಾಶವನ್ನ ಸರಿಯಾಗಿ ಬಳಸ್ಕೊಂಡು ಎಲ್ಲರೂ ಅವರ ಕಡೆ ತಿರುಗಿ ನೋಡುವಂತೆ ಮಾಡಿದ್ರು. 3ನೇ ಮ್ಯಾಚ್ನಲ್ಲೇ ಮ್ಯಾನ್ ಆಫ್ ದಿ ಮ್ಯಾಚ್ ಪಡ್ಕೊಂಡ್ರು. ಹೀಗಾಗಿ 2004ರಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಟೆಸ್ಟ್ ಸೀರೀಸ್ಗೆ ಸೆಲೆಕ್ಟ್ ಆದ್ರು. ಆದರೆ ಅಲ್ಲಿ ತಮ್ಮನ್ನ ತಾವು ಪ್ರೂವ್ ಮಾಡುವಲ್ಲಿ ಫೇಲ್ ಆದ್ರು. ಹೀಗಾಗಿ ನಂತರದಲ್ಲಿ ಟೆಸ್ಟ್ ತಂಡದಿಂದ ಅವರನ್ನ ಕೈಬಿಡಲಾಯಿತು. ಗಂಭೀರ್ 2005ರಿಂದ 2007ರವರೆಗೆ ಏಕದಿನ ಪಂದ್ಯಗಳನ್ನು ಮಾತ್ರ ಆಡ್ತಿದ್ರು. ಚೆನ್ನಾಗಿ ಆಡಿದ್ರು ಕೂಡ 2007ರ ವಿಶ್ವಕಪ್ನಲ್ಲಿ ಗಂಭೀರ್ ಸೆಲೆಕ್ಟ್ ಆಗಲಿಲ್ಲ. ಇದರಿಂದ ನಿರಾಸೆಗೊಂಡ ಗಂಭೀರ್ ಕ್ರಿಕೆಟ್ಗೆ ವಿದಾಯ ಹೇಳೋಕ್ಕೂ ನಿರ್ಧರಿಸಿದ್ರು. ಆದರೆ ಬದುಕಿಗೆ ಬೇರೆ ದಾರಿ ಇಲ್ಲವಾದ್ರಿಂದ ಸಹಿಸಿಕೊಂಡು ಸುಮ್ಮನಾದ್ರು. 2007ರಲ್ಲಿ ಗಂಭೀರ್ ಸುವರ್ಣ ಯುಗ ಶುರು. 2007ರ ವಿಶ್ವಕಪ್ನಲ್ಲಿ ಭಾರತ ಮೊದಲ ರೌಂಡ್ನಲ್ಲೇ ಸೋತು ಹೊರಬಂತು. ಇದೇ ಟೈಮಲ್ಲಿ ನಡೆದ ಬಾಂಗ್ಲಾ ಸೀರೀಸ್ನಲ್ಲಿ ಮತ್ತೆ ಗಂಭೀರ್ಗೆ ಅವಕಾಶ ಕೊಡಲಾಯಿತು. ಅಲ್ಲಿ ಗಂಭೀರ್ ಅದ್ಭುತವಾಗಿ ಆಡಿ ಟೀಮ್ ಇಂಡಿಯಾದಲ್ಲಿ ಸ್ಥಾನವನ್ನು ಗಟ್ಟಿ ಮಾಡಿಕೊಂಡ್ರು. 2007ರ T20 ವಿಶ್ವಕಪ್ ತಂಡದಲ್ಲಿ ಕೆಲ ಬದಲಾವಣೆಗಳನ್ನು ಮಾಡಲಾಯಿತು. ಧೋನಿ ನಾಯಕತ್ವದ ಈ ಯುವ ಪಡೆಯಲ್ಲಿ ಗಂಭೀರ್ಗೆ ಅವಕಾಶ ಸಿಕ್ತು. ಇಡೀ ಪಂದ್ಯಾವಳಿಯಲ್ಲಿ ಗಂಭೀರ್ ಅದ್ಭುತವಾಗಿ ಆಡಿದ್ರು. ಫೈನಲ್ನಲ್ಲಿ ಪಾಕ್ ವಿರುದ್ಧ ಭಾರತ ಸಂಕಷ್ಟದಲ್ಲಿದ್ದಾಗ 75 ರನ್ ಗಳಿಸಿದ್ರು. ಇದರಿಂದ ಭಾರತ ಮೊದಲ T20 ವಿಶ್ವಕಪ್ ಎತ್ತಿ ಹಿಡಿತು. ಸೀರೀಸ್ನಲ್ಲಿ ಅತಿ ಹೆಚ್ಚು ರನ್ ಸಿಡಿಸಿದ ಭಾರತೀಯ ಅನ್ನೋ ಹೆಗ್ಗಳಿಕೆಗೂ ಪಾತ್ರವಾದ್ರು. ಆದರೆ ಎಲ್ಲರೂ ಧೋನಿ, ಯುವರಾಜ್ ಸಿಂಗ್ರನ್ನ ತಲೆ ಮೇಲೆ ಹೊತ್ಕೊಂಡು ಕುಣಿದಾಡಿದ್ರೆ ವಿನಃ ಗೌತಮ್ ಗಂಭೀರ್ಗೆ ಸಿಗಬೇಕಾದ ಗೌರವ ಕೊಡಲಿಲ್ಲ. ಗಂಭೀರ್ಗೆ ಒಲಿಯಿತು ಸಾಲು ಸಾಲು ಪ್ರಶಸ್ತಿ. ವಿಶ್ವಕಪ್ ಗೆದ್ದಿದ್ರಲ್ಲಿ ತನ್ನ ಪಾತ್ರಕ್ಕೆ ಸರಿಯಾದ ಬೆಲೆ ಸಿಗಲಿಲ್ಲ ಅಂತ ಗಂಭೀರ್ ಸುಮ್ಮನೆ ಕೂರ್ಲಿಲ್ಲ. ತಮ್ಮ ಆಟವನ್ನು ಮುಂದುವರಿಸಿದ್ರು. 2008-09ರಲ್ಲಿ ಅದ್ಭುತವಾಗಿ ಆಟವಾಡಿ 3 ಏಕದಿನ ಸೀರೀಸ್ನಲ್ಲಿ ಹೈಯೆಸ್ಟ್ ಸ್ಕೋರರ್ ಆಗಿ ಹೊರಹೊಮ್ಮಿದ್ರು. ಇದೇ ಕಾರಣಕ್ಕೆ ಗೌತಮ್ ಗಂಭೀರ್ಗೆ 2009ರಲ್ಲಿ ಅರ್ಜುನ ಪ್ರಶಸ್ತಿ ನೀಡಿಯೂ ಗೌರವಿಸಲಾಯಿತು. ಒನ್ ಡೇ ಜೊತೆಗೆ ಟೆಸ್ಟ್ನಲ್ಲೂ ಮಿಂಚಲು ಶುರು ಮಾಡಿದ್ರು. ಹೀಗಾಗಿ ICC ಟೆಸ್ಟ್ ಪ್ಲೇಯರ್ ಆಫ್ ದಿ ಇಯರ್ ಅವಾರ್ಡ್ ಕೂಡ ಸಿಕ್ತು. 2010ರಲ್ಲಿ ಟೀಮ್ ಇಂಡಿಯಾ ಕ್ಯಾಪ್ಟನ್ ಆಗೋ ಅವಕಾಶನೂ ಸಿಕ್ತು. 2011ರ ಹೀರೋ ಗೌತಮ್ ಗಂಭೀರ್. ಗೌತಮ್ ಗಂಭೀರ್ ಒಳ್ಳೆಯ ಫಾರ್ಮ್ನಲ್ಲಿ ಇದ್ದಿದ್ರಿಂದ 2011ರ ಏಕದಿನ ವಿಶ್ವಕಪ್ಗೆ ಸೆಲೆಕ್ಟ್ ಮಾಡಲಾಯಿತು. ಅದರಲ್ಲಿ ಗಂಭೀರ್ ಒಳ್ಳೆಯ ಪ್ರದರ್ಶನ ನೀಡಿದ್ರು. ಎಲ್ಲ ಪಂದ್ಯಗಳಲ್ಲೂ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ರು.
ಅದರಲ್ಲೂ ಶ್ರೀಲಂಕಾ ವಿರುದ್ಧದ ಫೈನಲ್ ಮ್ಯಾಚ್ನಲ್ಲಿ ಆರಂಭಿಕ ಬ್ಯಾಟ್ಸ್ಮನ್ಗಳು ಕೈಕೊಟ್ಬಿಟ್ರು. ಕೋಟ್ಯಾಂತರ ಕ್ರಿಕೆಟ್ ಅಭಿಮಾನಿಗಳು ಈ ಸಲವೂ ಕಪ್ ನಮ್ಗಿಲ್ಲ ಅಂತ ನಿರಾಸೆಗೆ ಒಳಗಾಗಿದ್ರು. ಎಷ್ಟೋ ಜನ ಸಿಟ್ಟಲ್ಲಿ ಟಿವಿ ಆಫ್ ಮಾಡಿಯಾಗಿತ್ತು. ಆಗ ತಂಡಕ್ಕೆ ಹೆಗಲು ಕೊಟ್ಟಿದ್ದು ಇದೇ ಗೌತಮ್ ಗಂಭೀರ್. ಮೊದಲು ಕೊಹ್ಲಿ ಜೊತೆ, ನಂತರ ಧೋನಿ ಜೊತೆಗೂಡಿ 97 ರನ್ ಗಳಿಸಿದ್ರು. ಕೋಟ್ಯಾಂತರ ಭಾರತೀಯರ 28 ವರ್ಷಗಳ ವಿಶ್ವಕಪ್ ಕನಸು ನನಸು ಮಾಡಿದ್ರು. ಆದ್ರೆ ಇಲ್ಲೂ ಕೂಡ ಗೌತಮ್ ಗಂಭೀರ್ಗೆ ಸಿಗಬೇಕಾದ ಗೌರವ ಸಿಗ್ಲೇ ಇಲ್ಲ. ಟೀಮ್ ಇಂಡಿಯಾ ಗೆಲುವಿನ ಎಲ್ಲಾ ಕ್ರೆಡಿಟ್ಸ್ ಅನ್ನ ಧೋನಿ, ಯುವರಾಜ್ ಸಿಂಗ್ ತಗೊಂಡು ಹೋಗ್ಬಿಟ್ರು. 2 ಬಾರಿ IPL ಕಪ್ ಗೆದ್ದ ನಾಯಕ. 2012ರಲ್ಲಿ ಟೀಮ್ ಇಂಡಿಯಾ T20 ತಂಡದ ವೈಸ್ ಕ್ಯಾಪ್ಟನ್ ಕೂಡ ಆದ್ರು. ಆದ್ರೆ ನಂತರ ಫಾರ್ಮ್ ಕಳ್ಕೊಂಡ ಗಂಭೀರ್ ಟೀಮ್ ಇಂಡಿಯಾದಿಂದ ಹೊರಗೆ ಉಳಿದ್ರು. ಡೊಮೆಸ್ಟಿಕ್ ಕ್ರಿಕೆಟ್ ಆಡೋಕೆ ಶುರು ಮಾಡಿದ್ರು. 2011ರಲ್ಲಿ IPLನಲ್ಲಿ ಹೆಚ್ಚು ದುಡ್ಡು ಪಡೆದ ಆಟಗಾರ ಅನ್ನೋ ಖ್ಯಾತಿಗೆ ಪಾತ್ರವಾದ್ರು. ಇವರ ನಾಯಕತ್ವದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ 2012 ಮತ್ತು 2014ರಲ್ಲಿ ಕಪ್ ಗೆದ್ಕೊಟ್ರು. ಇನ್ನು ಇವರು ಡೆಲ್ಲಿ ಡೇರ್ ಡೆವಿಲ್ಸ್ ತಂಡದಲ್ಲೂ ಆಟವಾಡಿದ್ದಾರೆ. 2023ರಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ಮೆಂಟರ್ ಆಗಿ ಆಯ್ಕೆ ಆದ್ರು. 2024ರಲ್ಲಿ ಮತ್ತೆ ಕೋಲ್ಕತ್ತಾ ಕಪ್ ಎತ್ತಿ ಹಿಡಿತು. 2012ರಲ್ಲಿ ಗೌತಮ್ ಗಂಭೀರ್ ಕೊನೆಯ ಅಂತಾರಾಷ್ಟ್ರೀಯ T20 ಆಟವಾಡಿದ್ರು. 2013ರಲ್ಲಿ ಕೊನೆಯ ಏಕದಿನ ಪಂದ್ಯ ಆಡಿದ್ರು. 2016ರಲ್ಲಿ ಕೊನೆಯದಾಗಿ ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಆಡಿದ್ರು. 2018ರಲ್ಲಿ ಗೌತಮ್ ಗಂಭೀರ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ್ರು. ಧೋನಿ, ಕೊಹ್ಲಿ ಜೊತೆ ಗಂಭೀರ್ ಕಿರಿಕ್, ಕರಿಯರ್ಗೆ ಮುಳ್ಳಾಯ್ತಾ ಈ ಮುನಿಸು. 2011ರ ವರ್ಲ್ಡ್ ಕಪ್ ವಿನ್ ಆದ್ಮೇಲೆ ಧೋನಿಯ ಫಿನಿಶಿಂಗ್ ಬಗ್ಗೆ ಎಲ್ಲರೂ ಮಾತನಾಡೋಕೆ ಶುರು ಮಾಡಿದ್ರು. ಆಗ ಸಂದರ್ಶನವೊಂದರಲ್ಲಿ ಮಾತನಾಡಿದ ಗೌತಮ್ ಗಂಭೀರ್, ಒಂದು 6ನಿಂದ ಪಂದ್ಯ ಗೆಲ್ಲೋಕೆ ಆಗಲ್ಲ, ಗೆಲುವಿನಲ್ಲಿ ಇಡೀ ತಂಡದ ಶ್ರಮ ಇರುತ್ತೆ ಅಂತ ಹೇಳಿದ್ರು. ಕೊಹ್ಲಿ ಜೊತೆಗೂ ಕಿರಿಕ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರು. ಜೊತೆಗೆ ಗ್ರೌಂಡ್ನಲ್ಲೂ ಗೌತಮ್ ಗಂಭೀರ್ ಯಾವಾಗಲೂ ಅಗ್ರೆಸಿವ್ ಮೂಡ್ನಲ್ಲಿ ಇರ್ತಾರೆ. ಇದೇ ಕಾರಣಕ್ಕೆ ಅವರಿಗೆ ಅವಕಾಶಗಳು ಸಿಗ್ಲಿಲ್ಲ, ಬೇಕಂತಲೇ ಸೈಡ್ ಲೈನ್ ಮಾಡಲಾಯಿತು ಅನ್ನೋ ಚರ್ಚೆ ಕೂಡ ಇದೆ. ಗಂಭೀರ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ ಬಳಿಕ ದೊಡ್ಡ ಮಟ್ಟದಲ್ಲಿ ಈ ಚರ್ಚೆ ನಡೆದಿತ್ತು. ಗೌತಮ್ ಗಂಭೀರ್ ಅಂತ ಆಟಗಾರರನ್ನ ಸರಿಯಾಗಿ ಬಳಸಿಕೊಳ್ಳಿಲ್ಲ ಅಂತ ಜನ ಮಾತನಾಡ್ಕೊಂಡ್ರು. 2024ರಲ್ಲಿ ಟೀಮ್ ಇಂಡಿಯಾದ ಹೆಡ್ ಕೋಚ್ ಆಗಿಯೂ ಆಯ್ಕೆಯಾದ್ರು. ಇವರು ಹೆಡ್ ಕೋಚ್ ಆದ್ಮೇಲೆ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿದ್ದ ಭಾರತ ಈಗ ಏಷ್ಯಾ ಕಪ್ ಕೂಡ ಎತ್ತಿ ಹಿಡಿದಿದೆ. ಕುಟುಂಬ ಮತ್ತು ರಾಜಕೀಯ. 2011ರಲ್ಲಿ ಗೌತಮ್ ಗಂಭೀರ್ ನತಾಶಾ ಜೈನ್ ಅನ್ನೋರನ್ನ ಮದುವೆ ಆದ್ರು. ದಂಪತಿಗೆ ಆಜಿನ್ ಮತ್ತು ಅನೈಜಾ ಅನ್ನೋ 2 ಹೆಣ್ಮಕ್ಕಳಿದ್ದಾರೆ. ಗೌತಮ್ ಗಂಭೀರ್ ತಾನು ಈವರೆಗೆ ಮದ್ಯ ಸೇವಿಸಿಲ್ಲ, ಸಿಗರೆಟ್ ಮುಟ್ಟಿಲ್ಲ, ಎಲ್ಲ ಬಿಡಿ, ನಾನು ಟೀ ಕಾಫಿ ಕೂಡ ಕುಡಿಯೋದಿಲ್ಲ, ಹೀಗಾಗಿಯೇ ನಾನು ಯಾರ ಜೊತೆಯೂ ಬೆರೆಯೋದು, ಪಾರ್ಟಿಗೆ ಹೋಗೋ ಅಭ್ಯಾಸ ಇಲ್ಲ ಅಂತ ಸಂದರ್ಶನವೊಂದರಲ್ಲಿ ಗಂಭೀರ್ ಹೇಳ್ಕೊಂಡಿದ್ದಾರೆ. 2019ರಲ್ಲಿ ಬಿಜೆಪಿ ಸೇರಿ ಲೋಕಸಭೆ ಚುನಾವಣೆಯಲ್ಲಿ ಪೂರ್ವ ದೆಹಲಿ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ರು. ಆದರೆ 2024ರಲ್ಲಿ ತನಗೆ ಟಿಕೆಟ್ ಬೇಡ ಅಂತ ನಿರಾಕರಿಸಿ ಕ್ರಿಕೆಟ್ ಲೋಕದಲ್ಲಿ ಬ್ಯುಸಿಯಾದ್ರು. 2019ರಲ್ಲಿ ಗಂಭೀರ್ಗೆ ಪದ್ಮಶ್ರೀ ಪ್ರಶಸ್ತಿ ಕೂಡ ನೀಡಿ ಗೌರವಿಸಲಾಗಿದೆ. ಗೌತಮ್ ಗಂಭೀರ್ ಫೌಂಡೇಶನ್ ಮೂಲಕ ಇವರು ಸಮಾಜ ಸೇವೆಯಲ್ಲೂ ತೊಡಗಿಸಿಕೊಂಡಿದ್ದಾರೆ. ಕ್ರಿಕೆಟ್ನಲ್ಲಿ ಗಂಭೀರ್ ಸಾಧನೆ ಏನು? ಗಂಭೀರ್ ಒಟ್ಟು 58 ಟೆಸ್ಟ್ ಆಡಿದ್ದು 4154 ರನ್ ಗಳಿಸಿದ್ದಾರೆ. 9 ಶತಕ ಸಿಡಿಸಿದ್ದು 22 ಅರ್ಧ ಶತಕ ಇವರ ಹೆಸರಲ್ಲಿದೆ. ಅದೇ ರೀತಿ 147 ಏಕದಿನ ಪಂದ್ಯಗಳನ್ನಾಡಿದ್ದು 5238 ರನ್ ಗಳಿಸಿದ್ದಾರೆ. 11 ಶತಕ ಮತ್ತು 34 ಅರ್ಧ ಶತಕ ಇವರ ಹೆಸರಲ್ಲಿದೆ. T20 ವಿಚಾರಕ್ಕೆ ಬಂದ್ರೆ ಒಟ್ಟು 37 ಮ್ಯಾಚ್ ಆಡಿದ್ದು 932 ರನ್ ಗಳಿಸಿದ್ದಾರೆ. ಅದರಲ್ಲಿ 750 ಕೂಡ ಇದೆ. ಸ್ನೇಹಿತರೆ, ಇದು ಟೀಮ್ ಇಂಡಿಯಾದ ಹೆಡ್ ಕೋಚ್ ಗೌತಮ್ ಗಂಭೀರ್ ಜೀವನದ ಬಗ್ಗೆ ಮಾಹಿತಿ ನೀಡೋ ಪ್ರಯತ್ನ. ಇವರ ಬಗ್ಗೆ ನಿಮ್ಗೇನನ್ಸುತ್ತೆ? ಇವರ ಟ್ಯಾಲೆಂಟ್ಗೆ ಸರಿಯಾದ ಗೌರವ ಸಿಗ್ಲಿಲ್ವಾ? ಇವರನ್ನ ಸರಿಯಾಗಿ ಬಳಸಿಕೊಳ್ಳಲಿಲ್ವಾ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.